ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ತಾರೀಕು 3 ಮೇ 2026. ನಾವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಎಂಬ ಗ್ರಾಮದ ಹುಲ್ಲಿಕಲ್ನಲ್ಲಿದ್ದೀವಿ. ಇವತ್ತು ಒಂದು ವಿಶೇಷವಾದ ಸ್ಥಳದಲ್ಲಿ ನಾವಿದ್ದೀವಿ. ಏಕೆಂದರೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಒಕ್ಕೂಟ ಸರ್ಕಾರ ಯಾವ ರೀತಿ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಒಂದು ಸಮನ್ವಯದ ಕೊರತೆ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಹಿಂದೆ ನೀವು ನೋಡ್ಬೋದು ಮಳೆ ಮಾಪನ ಕೇಂದ್ರ. ಇದನ್ನು ಬಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದವರು ಸ್ಥಾಪನೆ ಮಾಡಿರುವಂತಹ ಮಳೆ ಮಾಪನ ಕೇಂದ್ರ. ಇಲ್ಲೇನು ನಾವು ಗ್ರಿಲ್ ನೋಡ್ತಾ ಇದ್ದೀವಿ, ಈ ಗ್ರಿಲ್ಗೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಒಳಗಡೆ ಮಳೆ ಮಾಪನನ ಅಳಿಯೋದಕ್ಕೆ ಅಂತ ಒಂದು ವಸ್ತುವನ್ನು ಇಟ್ಟಿದ್ದಾರೆ. ಯಾವುದೇ ರೀತಿಯ ಈ ದೊಡ್ಡ ಗೇಟ್ ಬಿಟ್ಟರೆ ಇನ್ನೇನೋ ರೀತಿಯ ಇದು ಇಲ್ಲ. ಇದಕ್ಕೆ ನೋಡ್ಬೋದು. ಇದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದವರು ಮಾಡಿರುವಂತಹ ಮಳೆ ಮಾಪನ ಕಂಡುಹಿಡಿಯೋದಕ್ಕೆ ಎಷ್ಟು ಸೆಂಟಿಮೀಟರ್ ಮಳೆ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಹಾಕಿರುವಂಥದ್ದು. ಇನ್ನೊಂದು ಚಮತ್ಕಾರ, ಇದ್ರ ಪಕ್ಕದಲ್ಲೇ ಮಳೆ ಮಾಪನ ಕೇಂದ್ರವನ್ನು ಯಾರು ಜಲಮಂಡಳಿಯವರು, ಜಲಸಂಪನ್ಮೂಲ ಇಲಾಖೆಯವರು ಹಾಕಿರುವಂತಹ ಇನ್ನೊಂದು ಮಳೆ ಮಾಪನ ಕೇಂದ್ರ ನೋಡಿ. ಎರಡೂ ಇಲಾಖೆಗಳು ಬಂದು ರಾಜ್ಯ ಸರ್ಕಾರದಿಂದ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಯಾವುದಾದ್ರೂ ಒಂದು ಇಲಾಖೆ ಇದನ್ನು ಸರಿಯಾಗಿ ಮಾಡಿ ಇಬ್ಬರು ಯಾರು ಏನು ಮಳೆ ಮಾಪನವನ್ನು ಅಳಿಯೋದಕ್ಕೆ ಬರುವಂಥ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ಹಾಕಿರುವಂಥದ್ರಲ್ಲಿ ಎಷ್ಟು ಮಳೆ ಬಂದಿದೆ ಈ ಭಾಗದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಯವರು ಮಾಹಿತಿ ಕೇಳಿದರೂ ಸಿಕ್ಬಿಟ್ಟಿರೋದು. ಆದರೆ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಈ ರೀತಿಯಾದಂಥ ಮಳೆ ಮಾಪನ ಕೇಂದ್ರಗಳನ್ನು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ ಒಂದು ಇಡೀ ರಾಜ್ಯದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಮಳೆ ಮಾಪನ ಕೇಂದ್ರವನ್ನು ಅಳವಡಿಸಿದ್ದಾರೆ. ಆದರೆ ಇವತ್ತು ಬಹುತೇಕವಾಗಿ ಅದರಲ್ಲಿ ಅರ್ಧದಷ್ಟು ಕೆಲಸ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಏನು ವಿಪತ್ತು ನಿರ್ವಹಣಾ ಕೇಂದ್ರ ಅದು ಆಗ್ತಾ ಇದೆ, ಇಲ್ಲಿ ವಿದ್ಯುತ್ ನಿಗಮದವರು ಹಾಕಿದ್ದಾರೆ, ಇಲ್ಲಿ ಜಲಸಂಪನ್ಮೂಲ ಇಲಾಖೆಯವರು ಹಾಕಿದ್ದಾರೆ. ಇದೇ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯವರು ಸಹ ಇನ್ನೊಂದು ಕಡೆ ಎಲ್ಲಾದರೂ ಒಂದು ಕಡೆ ಮಳೆ ಮಾಪನ ಕೇಂದ್ರವನ್ನು ಹಾಕಿರ್ತಾರೆ. ಅಂದರೆ ರಾಜ್ಯ ಸರ್ಕಾರದಲ್ಲಿರುವಂತಹ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಹಾಕಿ ಅಂದರೆ ರಾಜ್ಯ ಸರ್ಕಾರದವ್ರ ಕೈಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾಗಿ ಒಂದೇ ಇದನ್ನು ಮಳೆ ಮಾಪನ ಕೇಂದ್ರ ಒಂದೇ ಒಂದು ಇದಕ್ಕೆ ಮೂರು ಇಲಾಖೆಯವರು ಅಥವಾ ಮೂರು ಸಂಸ್ಥೆಗಳು ಈ ರೀತಿಯಾಗಿ ಪಕ್ಕದಲ್ಲೇ ಹಾಕಿರುವಂಥದ್ದು ರಾಜ್ಯದ ಹಣ ಯಾವ ರೀತಿಯಾಗಿ ಪೋಲ್ ಆಗ್ತಾ ಇದೆ ಅನ್ನೋದಂಥ ಒಂದು ಉದಾಹರಣೆ. ಮತ್ತು ಇನ್ನೂ ಒಂದು ಚಮತ್ಕಾರವನ್ನು ಇದೇ ಸ್ಥಳದಲ್ಲಿ ನಾವು ತೋರಿಸ್ತೀವಿ. ಇದೇ ಪಕ್ಕದಲ್ಲಿ ಭಾರತ ಸರ್ಕಾರ ಏನು ಒಕ್ಕೂಟ ಸರ್ಕಾರದಿಂದ ಮಳೆ ಮಾಪನ ಕೇಂದ್ರವನ್ನು ಅವರು ಸಹ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅವೆರಡು ಆದರೂ ಯಾರೋ ನಿರ್ವಹಣೆ ಮಾಡ್ತಾ ಇದ್ದಾರೆ ಏನೋ, ಅಲ್ಲೇನು ಅದು ಮಳೆ ನೀರು ಹೋಗೋದಕ್ಕೆ ಸುಲಭವಾಗಿ ಮಾಡಿದ್ದಾರೆ. ಆದರೆ ಇಲ್ಲಿ ಭಾರತ ಸರ್ಕಾರದವರು ಇದನ್ನು ಯಾರಿಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಯಾಕಂದರೆ ಬಹುತೇಕವಾಗಿ ಈ ರೀತಿಯಾಗಿ ಮಾಡುವಂಥದ್ದಕ್ಕೆ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ. ಈ ಪ್ಲ್ಯಾಂಟ್ ಹಾಕಿದ ತಕ್ಷಣ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಗುತ್ತಿಗೆ ಕೊಟ್ಟಿರ್ತಾರೆ. ಇಲ್ಲಿ ಯಾವ ಪುಣ್ಯಾತ್ಮನಿಗೆ ಗುತ್ತಿಗೆ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ರೈನ್ ಗಾಜ್ ಸಿಸ್ಟಮು ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಿಂದ ಮಾಡಿರುವಂಥದ್ದು, ಅಂದರೆ ಭಾರತ ಸರ್ಕಾರದಿಂದ ಮಾಡಿರುವಂಥದ್ದು. ಆದರೆ ಇಲ್ಲಿ ಆ ಮಳೆ ನೀವು ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ. ಆದರೆ ಇದನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಇದಕ್ಕೆ ಗುತ್ತಿಗೆದಾರ ಯಾರು, ಇದನ್ನು ನಾವು ತಿಳ್ಕೋಬೇಕು. ಯಾಕೆ ಒಂದೇ ನೋಡ್ಬೋದು ನೀವು ಲೈನಿಗೆ 1 2 3 ಒಂದು ನಿಗಮದವರು, ಒಂದು ರಾಜ್ಯ ಸರ್ಕಾರದವರು, ಇನ್ನೊಂದು ಭಾರತ ಸರ್ಕಾರದವರು ಮಾಡಿರುವಂತಹ ಮಳೆ ಮಾಪನ ಕೇಂದ್ರಗಳು. ಇಲ್ಲಿ ಇದನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇಲ್ಲಿ ಬಂದು ಮಳೆ ಎಷ್ಟು ಬಿದ್ದಿದೆ, ಮಳೆ ಎಷ್ಟು ಬಂದಿದೆ, ಎಷ್ಟು ಸೆಂಟಿಮೀಟ್ರ್ ಮಳೆ ಆಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ಯಾವುದೋ ಭಾರತ ಸರ್ಕಾರದಿಂದ ಮಾಡಿರುವಂತಹ ಈ ಮಳೆ ಮಾಪನ ಕೇಂದ್ರದಲ್ಲಿ ಲೆಕ್ಕ ಮಾಡ್ತಾ ಇದ್ದಾರಾ? ನಮಗಂತೂ ಇದು ಯಾಕೆಂದರೆ ಇಲ್ಲಿ ಯಾರು ಬಂದೇ ಇಲ್ಲ ಅಂತ ಕಾಣುತ್ತೆ. ವರ್ಷಾನುಗಟ್ಟಲೆ ಆಗೋಗಿರ್ಬೋದು, ಯಾಕೆಂದರೆ ಈ ಕಂಬಿಗಳನ್ನು ನೋಡಿದ್ರೆ ಸುಮಾರು ವರ್ಷಾನುಗಟ್ಟಲೆ ಆದ್ರೂ ಇದು ಬಂದು ಇಲ್ಲಿ ಯಾರು, ಯಾಕೆಂದರೆ ಅಲ್ಲೂ ಅಷ್ಟೇ ಆ ಪೋಲ್ಗಳು ನೋಡ್ಬೋದು ನೀವು ಉಕ್ಕಿಡ್ದಿದೆ, ಆದರೂ ಅದು ಹೆಂಗೋ ನಿಂತಿದೆ. ಯಾಕೆಂದರೆ ಈ ಮರ ಗಿಡಗಳ ರಕ್ಷಣೆಯಿಂದ ಅದು ಏನೂ ಆಗ್ದಲೆ ಬಿದ್ದೋಗ್ದಲೆ ಅದು ನಿಂತಿರುವಂಥದ್ದು. ಈ ರೀತಿಯಾಗಿ ಒಕ್ಕೂಟ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನರ ತೆರಿಗೆ ಹಣವನ್ನು ಯಾವ ರೀತಿಯಾಗಿ ಪೋಲು ಮಾಡ್ತಾ ಇದೆ. ಯಾಕೆಂದರೆ
ನನ್ನ ಪ್ರಕಾರ ಅದು ನಿಗಮ ಮಂಡಳಿಯವರು ಹಾಕಿರುವಂಥದ್ದು ಹೊಸ್ದಾಗಿ ಹಾಕಿರೋದು. ಯಾಕೆಂದರೆ ಪೇಂಟು ಇದೆಲ್ಲ ನೋಡಿದ್ರೆ ಹೊಸ್ದಾಗಿ ಕಾಣುತ್ತೆ. ಅದಕ್ಕೆ ಮುಂಚೆ ಇದಕ್ಕೆ ಮುಂಚೆ ಇದು ಬಂದಿದೆ ಇವ್ರ ಹತ್ರನೇ. ಯಾಕೆಂದರೆ ಇಲ್ಲಿ ಯಾರಾದರೂ ಒಬ್ಬರು ನೇಮಕ ಆಗಿದ್ರು, ಗುತ್ತಿಗೆ ಆಧಾರದ ಮೇಲೆ ನೇಮಕ ಆಗಿದ್ರು, ಇಲ್ಲಿ ಬರೋರು ಇಲ್ಲೇ ಸ್ಥಳೀಯರು ಯಾರೋ ಒಬ್ರು ಆಗಿರ್ತಾರೆ ಅಥವಾ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ರಾಜ್ಯ ಸರ್ಕಾರದವ್ರಿಗೂ ಗೊತ್ತಾಗಬೇಕಿತ್ತು. ಅವ್ರ ಹತ್ರ ಕೇಳಿದಿದ್ರು ಎಷ್ಟು ಸೆಂಟಿಮೀಟ್ರ್ ಮಳೆ ಆಗ್ತಾಯಿದೆ ಈ ಭಾಗದಲ್ಲಿ ಅನ್ನೋದು ಗೊತ್ತಾಗ್ತಿತ್ತು. ಆದರೆ ರಾಜ್ಯ ಸರ್ಕಾರದವ್ರಿಗೆ ಏನಾಗಬೇಕು, ಇದು ಕೇಂದ್ರ ಸರ್ಕಾರ ಅವ್ರೇನಾದ್ರು ಮಾಡ್ಕೊಳ್ಳಿ. ನಾವು ನಮ್ಮ ಇದರಲ್ಲಿ ಬಂದಿರುವಂಥ ಅನುದಾನದಲ್ಲಿ ಜಲಸಂಪನ್ಮೂಲ ಇಲಾಖೆ ಅವ್ರಿಗೆ ಬಂದಿರೋ ಅನುದಾನದಲ್ಲೂ ಮಾಡಬೇಕು. ಈಗ KEB ಏನು ವಿದ್ಯುತ್ ನಿಗಮದಿಂದ ಬಂದಿರುವಂಥ ಅವ್ರಿಗೆ ಅನುದಾನ ಬಂದಿದೆ, ಅವರು ಅದರಲ್ಲಿ ಮಾಡಬೇಕು. ಸಮನ್ವಯದ ಕೊರತೆ. ಒಂದೇ ಒಂದು ಕೇಂದ್ರಕ್ಕೆ ಈ ರೀತಿಯಾಗಿ ಮೂರು ಇಲಾಖೆಗಳು, ರಾಜ್ಯ ಸರ್ಕಾರ ಇರ್ಬೋದು, ಒಕ್ಕೂಟ ಸರ್ಕಾರ ಇರ್ಬೋದು, ಬೇರೆ ಬೇರೆ ಇಲಾಖೆಯವರು ಇದೇ ಒಂದು ಏನು ಮಳೆ ಮಾಪನ ಕೇಂದ್ರವನ್ನು ಮಾಡಿ ರಾಜ್ಯದ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇರುವಂಥದ್ದು. ಇದು ಕೇವಲ ನಾವು ಹೇಳ್ತಾ ಇರುವಂಥದ್ದು ಇವತ್ತು ಹಾಕಿದ್ದಾರೆ ಅನ್ನೋದಲ್ಲ. ಇದಾದ ನಂತರ ನಿರ್ವಹಣೆ ಮಾಡೋದಕ್ಕೂ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ವರ್ಷಕ್ಕಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಅವನು ಬರಬೇಕು, ಇದು ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ನೋಡಬೇಕು, ಇದೆಲ್ಲ ಸರಿಗಿದೆಯಾ ಅಂತ ನೋಡಬೇಕು. ಅದಕ್ಕೂ ವರ್ಷ ಬಿಲ್ಗಳಾಗ್ತಾ ಇರುತ್ತೆ. ಇದನ್ನು ಮೇಂಟೈನ್ ಮಾಡ್ತಾ ಇರುವಂಥವ್ರು ಯಾರು? ಯಾಕೆ? ಇವ್ರು ಗೊತ್ತಿದ್ರು ಸಮನ್ವಯದ ಕೊರತೆಯಿಂದಾಗಿ ಈ ರೀತಿ ರಾಜ್ಯದ ಜನರ ತೆರಿಗೆ ಹಣ ಪೋಲಾಗ್ತಾಯಿದೆ. ಇದೇ ವಿಚಾರವಾಗಿ ಕಳೆದ 6-7 ತಿಂಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂಥ ಒಂದು ಮಟ್ಟಕ್ಕೆ ನಾವು ಮಾಡಿದ್ದು ಏನೋ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ್ಯಾವ ಕಡೆ ಇದೆ, ಕೆಲವು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಮಳೆ ಮಾಪನ ಕೇಂದ್ರಗಳನ್ನು ಭೇಟಿ ಮಾಡಿ ನಿಜವಾಗ್ಲೂ ಅದು ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ದೀಪಕ್ CN ಅವರ ಮಾರ್ಗದರ್ಶನದಲ್ಲಿ. ಯಾಕೆಂದರೆ ಅವರು ನಮಗೆ ಹೇಳಿದ್ದು ಈ ರೀತಿಯಾಗಿ ಒಂದು ಮಳೆ ಮಾಪನ ಕೇಂದ್ರಗಳಂತ ಸ್ಥಾಪನೆ ಮಾಡಿದ್ದಾರೆ. ಆದರೆ ಬಹುತೇಕವಾಗಿ ರಾಜ್ಯದಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಧಕ್ಕರ್ಧದಷ್ಟು ಈ ಮಳೆ ಮಾಪನ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಇವತ್ತು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷಕ್ಕೆ ದೂರು ಬಂದ ನಂತರ ನಾವು ರಾಜ್ಯದಲ್ಲಿ ಸುಮಾರು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಮಳೆ ಮಾಪನ ಕೇಂದ್ರದ ಮುಂದೆನೇ ನಿಂತ್ಕೊಂಡು ಅಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ವಿಡಿಯೋಗಳನ್ನು ಮಾಡಿದ್ವಿ. ಆಮೇಲೆ ಇನ್ನೂ ಒಂದು ವಿಚಾರ, ಇದೇ ಸಂದರ್ಭದಲ್ಲಿ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಈ ರೀತಿಯಾಗಿ ಮಳೆ ಮಾಪನ ಕೇಂದ್ರಗಳು ಇದೆಯಾ ಅನ್ನುವಂಥದ್ದನ್ನು ಅಲ್ಲಿರೋ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ಇದು ಒಂದು ಹಾಸ್ಯಾಸ್ಪದವಾದಂಥದ್ದು. ಆದರೆ ಹಣ ಬಿಡುಗಡೆ ಆಗಿದೆ, ಅವರು ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ. ಪ್ರತಿ ವರ್ಷ ಇದನ್ನು ಮೇಂಟೆನೆನ್ಸ್ಗೆ ಅನ್ನೋದು ಬಿಲ್ಲು ಸಹ ಆಗ್ತಾಯಿದೆ. ಈ ರೀತಿಯಾಗಿ ರಾಜ್ಯದ ಜನರ ತೆರಿಗೆ ಹಣವನ್ನು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದೇ ಅಭಿವೃದ್ಧಿ ಮಾಡಿ ಅಂದರೆ ಸರ್ಕಾರಿ ಶಾಲೆಗಳನ್ನು ಮಾರ್ಪಾಡು ಮಾಡಿ, ಒಳ್ಳೊಳ್ಳೆ ಶಿಕ್ಷಕರನ್ನು ನೇಮಕ ಮಾಡಿ, ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡಿ ಅಂದರೆ ಹಣ ಇಲ್ಲ ಅಂತಾರೆ. ನೇಮಕಾತಿಗಳನ್ನು ಮಾಡಿ ಅಂದರೆ ಇವತ್ತು ರಾಜ್ಯದಲ್ಲಿ ಸುಮಾರು 2,80,000-90,000 ಉದ್ಯೋಗಗಳು ಖಾಲಿ ಇದ್ದಾವೆ. ಇದನ್ನು ನೇಮಕಾತಿ ಮಾಡಿ ಅಂದರೆ ರಾಜ್ಯ ಸರ್ಕಾರ ಖಾಲಿ ಕೂತಿದೆ, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಒಕ್ಕೂಟ ಸರ್ಕಾರ ನಾವು ಉದ್ಯೋಗಗಳನ್ನು ಕೊಡ್ತೀವಿ ಅಂದರೆ ಇವತ್ತು ಬಜ್ಜಿ ಬೋಂಡ ಮಾರಿ ಅನ್ನುವಂಥ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ. ಆದರೆ ನಿಜವಾಗ್ಲೂ ನಮ್ಮ ರಾಜ್ಯ ಸಮೃದ್ಧಿಯಾಗಿದೆ, ಸಂಪದ್ಭರಿತವಾಗಿದೆ. ಆದರೆ ಹಣವನ್ನು ಇವತ್ತಿನ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾದಂತಹ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇರೋದ್ರ ವಿರುದ್ಧ ಖಂಡಿಸುತ್ತೆ. ಮತ್ತು ನಮಗೆಲ್ಲೆಲ್ಲಿ ಈ ರೀತಿಯಾಗಿ ಅವಕಾಶಗಳು ಸಿಗುತ್ತೋ ರಾಜ್ಯ ಸರ್ಕಾರ ಮತ್ತು ಒಕ್ಕೂಟ ಸರ್ಕಾರ ಮಾಡ್ತಾ ಇರುವಂಥ ನಮ್ಮ ತೆರಿಗೆ ಹಣವನ್ನು ಪೋಲನ್ನು ನಾವು ರಾಜ್ಯದ ಜನರಿಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ಬಂಧುಗಳೇ, ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು KRS ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀರಾ, ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. KRS ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ. ದೇಣಿಗೆ ಕೊಡುವ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಬೇಕು. ರಾಜ್ಯದಲ್ಲಿ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವನ್ನು, ಭ್ರಷ್ಟಾಚಾರ ರಹಿತ, ಪಾರದರ್ಶಕ ಆಡಳಿತವನ್ನು ನಿರ್ಮಾಣ ಮಾಡೋದ್ರಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.